ಹೈ ಥಿಂಕರ್ಸ್, ಈಗ ನಮ್ಮ ಭೂಮಿಯ ಮೇಲೆ ಜೀವಿಸ್ತಾ ಇರುವ ಜೀವಿಗಳು ಲಕ್ಷಾಂತರ ವರ್ಷಗಳ ಹಿಂದೆ ತುಂಬಾನೇ ವಿಶಾಲವಾಗಿ ಮತ್ತು ಭಯಂಕರವಾಗಿ ಬೇಟೆಯಾಡ್ತಾ ಇದ್ವು. ಡೈನೋಸರ್ ನಂತಹ ದೊಡ್ಡ ಗಾತ್ರದ ಪ್ರಾಣಿಗಳನ್ನ ಕೂಡ ಅವು ಬೇಟೆಯಾಡಬಲ್ಲ ಶಕ್ತಿಯನ್ನ ಹೊಂದಿದ್ವು. ಅವುಗಳ ಇಮ್ಯಾಜಿನರಿ ಫೋಟೋಸ್ ಅನ್ನ ನೀವು ನೋಡಿದ್ರೆ ನಿಮ್ಗೆ ಯಾವುದೋ ಫಿಕ್ಷನಲ್ ಮೂವಿ ಕ್ಯಾರೆಕ್ಟರ್ ಅಂತ ಅನ್ಸಬಹುದು. ಆದ್ರೆ ನಮ್ಮನ್ನ ನಂಬಿ ಒಂದು ಕಾಲದಲ್ಲಿ ಡೈನೋಸರ್ ಗಿಂತ ಭಯಂಕರವಾದ ಜೀವಿಗಳು ಈ ಭೂಮಿಯ ಮೇಲೆ ರಾಜ್ಯಭಾರ ಮಾಡ್ತಾ ಇದ್ವು. ಅಂತಹ ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಂಡು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ನಂಬರ್ 10, ಕ್ವಿಟ್ಜಾಲ್ಕೋಟ್ಲಸ್. ಇವು 66ರಿಂದ 72 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ರಾಜ್ಯಭಾರ ಮಾಡ್ತಾ ಇದ್ವು. ಇವು ಹೆಚ್ಚು ಕಡಿಮೆ 10ರಿಂದ 11 ಮೀಟರ್ ಉದ್ದದವರೆಗೂ ಬೆಳೀತಾ ಇದ್ವು. ಹಾಗೂ ಇವು ತನ್ನ ರೆಕ್ಕೆಯನ್ನ ಬಿಚ್ಚಿ ಹಾರುವಾಗ ಸುಮಾರು 10ರಿಂದ 15 ಮೀಟರ್ ಉದ್ದವಾಗಿ ಇರ್ತಾ ಇದ್ವು. ಈ ಜೀವಿ ಹೆಚ್ಚು ಕಡಿಮೆ ಪ್ರತಿ ಗಂಟೆಗೆ 128 ಕಿಲೋಮೀಟರ್ ವೇಗವಾಗಿ ಹಾರುವ ಸಾಮರ್ಥ್ಯವನ್ನ ಹೊಂದಿದ್ವು. ಹಾಗೂ ಒಂದು ದಿನದಲ್ಲಿ ಹೆಚ್ಚು ಕಡಿಮೆ 643 ಕಿಲೋಮೀಟರ್ ಪ್ರಯಾಣ ಮಾಡುವ ಸಾಮರ್ಥ್ಯವನ್ನ ಕೂಡ ಹೊಂದಿದ್ವು. ಇದರಿಂದಾನೆ ಇವುಗಳನ್ನ ಭೂಮಿಯ ಮೇಲೆ ಜೀವಿಸಿದ್ದ ಅತ್ಯಂತ ವಿಶಾಲವಾದ ಹಾರುವ ಜೀವಿ ಎಂದು ಹೇಳಲಾಗ್ತಿತ್ತು. ಈ ಕ್ವಿಟ್ಜಾಲ್ಕೋಟ್ಲಸ್ ಪಕ್ಷಿಯ ಮೊಟ್ಟ ಮೊದಲ ಪಳೆಯುಳಿಕೆ 1971ರಲ್ಲಿ ಟೆಕ್ಸಾಸ್ ನ ಬಿಗ್ ಬೆಂಡ್ ನ್ಯಾಷನಲ್ ಪಾರ್ಕ್ ನಲ್ಲಿ ಕಂಡು ಬಂದಿತ್ತು. ಇದರ ನಂತರ ಆಫ್ರಿಕಾ, ಮಿಡಲ್ ಈಸ್ಟ್, ರಷ್ಯಾ, ಜೋರ್ದನ್ ನ ಕೆಲವು ಇಲಾಖೆಗಳಲ್ಲಿ ಕೂಡ ಈ ಪಕ್ಷಿಯ ಅವಶೇಷಗಳು ಸಿಕ್ಕಿವೆ. ವಿಜ್ಞಾನಿಗಳ ಪ್ರಕಾರ ಈ ಪಕ್ಷಿಗಳು ಪೂರ್ತಿಯಾಗಿ ಮಾಂಸಾಹಾರಿ ಜೀವಿಗಳಾಗಿದ್ವು. ಅಂದ್ರೆ ಹಾರುವ ಮತ್ತು ನೆಲದ ಮೇಲೆ ನಡೆದಾಡುವ ಜೀವಿಗಳನ್ನ ಕೂಡ ಇದು ಬೇಟೆಯಾಡಿ ತನ್ನ ಆಹಾರ ಮಾಡಿಕೊಳ್ತಾ ಇತ್ತು. ಅಷ್ಟೇ ಅಲ್ಲ, ಸಮುದ್ರದಲ್ಲಿ ಕಂಡುಬರುವ ಕೆಲವು ಮೀನುಗಳನ್ನ ಕೂಡ ಇದು ಬೇಟೆಯಾಡ್ತಾ ಇತ್ತು. ನಂಬರ್ 9, ಟ್ಯಾನಿಸ್ಟ್ರೋಪಿಯಸ್. ಇವು ನೋಡೋದಕ್ಕೆ ಕಾರ್ಟೂನ್ ಸಿನಿಮಾಗಳಲ್ಲಿ ಬರುವ ಕ್ಯಾರೆಕ್ಟರ್ ತರ ಕಾಣ್ತಿದೆ ಅಲ್ವಾ? ಆದ್ರೆ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಜೀವಿಸಿದ್ದ ವಿಶಾಲವಾದ ರಾಕ್ಷಸ ಪ್ರಾಣಿ ಇದು. ಇವು ಹೆಚ್ಚು ಕಡಿಮೆ 6 ಮೀಟರ್ ಉದ್ದವಾಗಿ ಬೆಳೀತಾ ಇದ್ವು. ಈ ಜೀವಿಗಳ ಅವಶೇಷಗಳು ಚೀನಾ, ಮಿಡಲ್ ಈಸ್ಟ್ ಹಾಗೂ ಯುರೋಪ್ ನಲ್ಲಿ ಹೆಚ್ಚಾಗಿ ಕಂಡು ಬಂದಿವೆ. ವಿಜ್ಞಾನಿಗಳ ಒಂದು ಅಂದಾಜಿನ ಪ್ರಕಾರ ಸುಮಾರು 208ರಿಂದ 247 ಮಿಲಿಯನ್ ವರ್ಷಗಳ ಹಿಂದೆ ಈ ರಾಕ್ಷಸ ಜೀವಿಗಳು ನೆಲ ಮತ್ತು ನೀರು ಎರಡು ಜಾಗಗಳಲ್ಲಿ ಕೂಡ ಜೀವಿಸ್ತಾ ಇದ್ವು. ಅದರಲ್ಲೂ ಹೆಚ್ಚಾಗಿ ಇವು ನದಿ ಮತ್ತು ಸಮುದ್ರದ ತೀರದಲ್ಲಿ ಸಿಗುವ ಮೀನುಗಳನ್ನ ಬೇಟೆಯಾಡಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ವು. ನಂಬರ್ 8, ಮೆಗಾಲೇನಿಯಾ. ನೋಡುವುದಕ್ಕೆ ಈ ಜೀವಿ ಕೊಮೊಡೋ ಡ್ರ್ಯಾಗನ್ ತರ ಕಾಣುತ್ತೆ. ಆದ್ರೆ ಕೊಮೊಡೋ ಡ್ರ್ಯಾಗನ್ ಗಿಂತ ಭಯಂಕರವಾದ ಬೇಟೆಗಾರ ಇದು. ಇದರಿಂದಾನೇ ಈ ವಿಶಾಲವಾದ ಹಲ್ಲಿಯನ್ನ ಆಗಿನ ಕಾಲದಲ್ಲಿ ಜೀವಿಸ್ತಾ ಇದ್ದ ತುಂಬಾನೇ ಅಪಾಯಕಾರಿ ಪ್ರಾಣಿ ಎಂದು ಹೇಳಲಾಗುತ್ತೆ. ಇದರ ಮುಂದೆ ಬರುವ ಇದಕ್ಕಿಂತ ದೊಡ್ಡ ಗಾತ್ರದ ಜೀವಿಗಳನ್ನ ಕೂಡ ಇದು ಕ್ಷಣದಲ್ಲೇ ಬೇಟೆಯಾಡುವ ಸಾಮರ್ಥ್ಯವನ್ನ ಹೊಂದಿದ್ವು. ಹೆಚ್ಚು ಕಡಿಮೆ 5 ಮೀಟರ್ ಉದ್ದವಾಗಿ ಬೆಳೀತಾ ಇದ್ದ ಈ ಜೀವಿಯ ಸ್ಮೆಲ್ಲಿಂಗ್ ಸೆನ್ಸ್ ತುಂಬಾನೇ ಪವರ್ಫುಲ್ ಆಗಿತ್ತು. ಅದರ ಸಹಾಯದಿಂದ ಕೆಲವು ಕಿಲೋಮೀಟರ್ ಗಳಷ್ಟು ದೂರದಲ್ಲಿರುವ ತನ್ನ ಬೇಟೆಯನ್ನ ಕೂಡ ತುಂಬಾನೇ ಸುಲಭವಾಗಿ ಗುರುತಿಸ್ತಾ ಇತ್ತು. ನಂಬರ್ 7, ಲಿವ್ಯಾಟನ್. ಈಗ ನಾವು ಮಾತನಾಡೋಕೆ ಹೊರಟಿರುವ ಜೀವಿ ಸುಮಾರು 13 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ಜೀವನ ಮಾಡ್ತಾ ಇತ್ತು. ಹೌದು, ಇದೊಂದು ವೇಲ್ ಜಾತಿಗೆ ಸೇರಿದ ಮೀನು. ಇದರ ಮೊದಲ ಅವಶೇಷಗಳು 2008ರಲ್ಲಿ ಪೆರು ದೇಶದಲ್ಲಿ ಕಂಡು ಬಂದಿತ್ತು. ಈ ಜೀವಿ ನೋಡುವುದಕ್ಕೆ ಈಗಿನ ಸ್ಪಮ್ ವೇಲ್ ಗೆ ತುಂಬಾನೇ ಹೋಲುತ್ತೆ. ವಿಜ್ಞಾನಿಗಳ ಪ್ರಕಾರ ಇದು ಸ್ಪಮ್ ವೇಲ್ ನ ಪೂರ್ವಜ ಕೂಡ ಆಗಿರಬಹುದು. ಹೆಚ್ಚು ಕಡಿಮೆ 15.24ರಿಂದ 18.28 ಮೀಟರ್ ಉದ್ದವಾಗಿ ಹಾಗೂ 50ರಿಂದ 57 ಟನ್ ಅಷ್ಟು ತೂಕದವರೆಗೂ ಇವು ಬೆಳೀತಾ ಇದ್ವು. ಈ ಲಿವ್ಯಾಟನ್ ವೇಲ್ ಆಗಿನ ಕಾಲದಲ್ಲಿ ಜೀವಿಸಿದ್ದ ಸಮುದ್ರದ ಅತ್ಯಂತ ವಿಶಾಲವಾದ ಜೀವಿಯಾಗಿತ್ತು. ಅಂದ್ರೆ ಆಗಿನ ಕಾಲದಲ್ಲಿ ಸಮುದ್ರದ ಪ್ರಪಂಚದಲ್ಲಿ ಇದು ರಾಜ್ಯಭಾರ ಮಾಡುತ್ತಿದ್ದ ಜೀವಿ. ಅಷ್ಟೇ ಅಲ್ಲ, ಸಮುದ್ರದ ಭಯಂಕರವಾದ ಜೀವಿ ಎಂದು ಕರೆಯಲ್ಪಡುವ ಮೆಗಲೋಡಾನ್ಗೆ ಕೂಡ ಇದು ಪೈಪೋಟಿ ಕೊಡುವ ಸಾಮರ್ಥ್ಯವನ್ನ ಹೊಂದಿತ್ತು. ನಂಬರ್ 6, ಟೈಟಾನೋಬೋವಾ. ಎಕ್ಸ್ಟಿಂಕ್ಟ್ ಅನಿಮಲ್ಸ್ ಬಗ್ಗೆ ಮಾತನಾಡುವಾಗ ಈ ಟೈಟಾನೋಬೋವಾ ಹಾವಿನ ಬಗ್ಗೆ ನಾವು ಮಾತನಾಡಿಲ್ಲ ಅಂದ್ರೆ ಹೇಗೆ? ಈ ಹಾವು ಹೆಚ್ಚು ಕಡಿಮೆ 15ರಿಂದ 24 ಮೀಟರ್ ಉದ್ದವಾಗಿ ಬೆಳೀತಾ ಇದ್ವು. ಅಷ್ಟೇ ಅಲ್ಲ, 1 ಟನ್ ಗಿಂತ ಹೆಚ್ಚು ತೂಕವಾಗಿ ಇರ್ತಾ ಇದ್ವು. ಈಗಿನ ಕೊಲಂಬಿಯಾದಲ್ಲಿ ಈ ಹಾವುಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ವು. ಇವು ಎಷ್ಟೊಂದು ಭಯಂಕರವಾದ ಜೀವಿಗಳು ಅಂದ್ರೆ ಆಗಿನ ಕಾಲದ ದೈತ್ಯವಾದ ಮೊಸಳೆಗಳನ್ನ ಕೂಡ ಇವು ಬೇಟೆಯಾಡ್ತಾ ಇದ್ವು. 2009ರಲ್ಲಿ ಕೊಲಂಬಿಯಾದ ಒಂದು ಕೋಲ್ ಮೈನಿಂಗ್ ನಲ್ಲಿ ಸುಮಾರು 26 ಟೈಟಾನೋಬಾ ಹಾವಿನ ಪಳೆಯುಳಿಕೆಗಳು ಸಿಗುತ್ತೆ. ಇದರಿಂದ ಈ ಅನ್ವೇಷಣೆಯನ್ನ 2002ರಲ್ಲಿ ಕಂಡು ಬಂದಿದ್ದ ಟೀರೆಕ್ಸ್ ಡೈನೋಸರ್ ನ ಅವಶೇಷಗಳ ನಂತರ ಇದನ್ನೇ ಅತಿ ದೊಡ್ಡ ಅನ್ವೇಷಣೆ ಎಂದು ಕರೀತಾರೆ. ವಿಜ್ಞಾನಿಗಳ ಪ್ರಕಾರ ಟೈಟಾನೋಬೋವಾದ ಹುಟ್ಟು ಡೈನೋಸರ್ಗಳು ನಾಶವಾದ ಮೇಲೆ ಆಗಿದೆ. ಇದೇ ಕಾರಣಕ್ಕೆ ಆಗಿನ ಕಾಲದಲ್ಲಿ ಭೂಮಿಯ ಮೇಲೆ ಜೀವಿಸಿದ್ದ ಜೀವಿಗಳಲ್ಲಿ ಅತ್ಯಂತ ವಿಶಾಲವಾದ ಜೀವಿ ಎಂದು ಈ ಟೈಟಾನೋಬಾ ಹಾವನ್ನ ಕರೀತಾರೆ. ಈ ಹಾವು ಎಷ್ಟೊಂದು ವಿಶಾಲವಾಗಿತ್ತು ಅಂದ್ರೆ ಪ್ರಸ್ತುತ ನಮ್ಮ ಭೂಮಿಯ ಮೇಲಿರುವ ಅತ್ಯಂತ ದೊಡ್ಡ ಗ್ರೀನ್ ಅನಕೊಂಡ ಹಾವಿನ ಜೊತೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ದೈತ್ಯವಾಗಿರ್ತಾ ಇತ್ತು. ನಂಬರ್ 5, ಸ್ಕೋಟೋಸೊರಸ್. ಇದು ನೋಡುವುದಕ್ಕೆ ತುಂಬಾನೇ ಭಯಂಕರವಾಗಿದೆ ಅಲ್ವಾ? 250 ಮಿಲಿಯನ್ ವರ್ಷಗಳ ಹಿಂದೆ ಇವು ನಮ್ಮ ಭೂಮಿಯ ಮೇಲೆ
ಜೀವಿಸಿದ್ವು. ಇವುಗಳ ದೇಹದ ಮೇಲೆ ಬೇರೆ ಜೀವಿಗಳು ದಾಳಿ ಮಾಡದೇ ಇರೋದಕ್ಕೆ ಒಂದು ಕವಚದ ತರ ಇತ್ತು. ಇದರ ಮೇಲೆ ಯಾವ್ದಾದ್ರು ಜೀವಿ ದಾಳಿ ಮಾಡುವುದಕ್ಕೆ ಟ್ರೈ ಮಾಡಿದ್ರು ಕೂಡ ಇದಕ್ಕೆ ಅಷ್ಟೊಂದು ಗಂಭೀರವಾದ ಗಾಯಗಳು ಏನು ಆಗ್ತಾ ಇರ್ಲಿಲ್ಲ. ಅಷ್ಟೇ ಅಲ್ಲ, ಇದಕ್ಕೆ ಇಷ್ಟೊಂದು ವಿಶಾಲವಾದ ದೇಹ ಇದ್ರೂ ಕೂಡ ತುಂಬಾನೇ ವೇಗವಾಗಿ ಓಡುವ ಸಾಮರ್ಥ್ಯವನ್ನ ಈ ಜೀವಿ ಹೊಂದಿದೆ. ಹಾಗೂ ತುಂಬಾನೇ ಬಲವಾದ ಮಸಲ್ಸ್ ಗಳನ್ನ ಹೊಂದಿದ್ರಿಂದ ಎಷ್ಟು ದೂರ ಓಡಿದ್ರು ಕೂಡ ಬೇಗ ಅದಕ್ಕೆ ಆಯಾಸ ಬರ್ತಾ ಇರ್ಲಿಲ್ಲ. ಇದನ್ನ ನೋಡ್ತಾ ಇದ್ರೆ ಇದು ತುಂಬಾನೇ ಭಯಂಕರವಾಗಿ ಬೇಟೆಯಾಡಿ ತಿನ್ನುವ ಮಾಂಸಾಹಾರಿ ಪ್ರಾಣಿ ಎಂದು ಅನ್ಸುತ್ತೆ. ಆದ್ರೆ ಇದು ಆಗಿನ ಕಾಲದಲ್ಲಿ ಸಿಗುತ್ತಿದ್ದ ಹಣ್ಣುಗಳನ್ನ, ಎಲೆಗಳನ್ನ ತಿಂದು ಬದುಕ್ತಾ ಇತ್ತು. ಅಂದ್ರೆ ಇದು ಪೂರ್ತಿಯಾಗಿ ಸಸ್ಯಾಹಾರಿ ಜೀವಿಯಾಗಿದೆ. ವಿಜ್ಞಾನಿಗಳ ಪ್ರಕಾರ ಈಗಿನ ಆಮೆಗಳಿಗೆ ಹಾಗೂ ಈ ರೆಪ್ಟೈಲ್ಗೆ ಹತ್ತಿರದ ಸಂಬಂಧ ಇರಬಹುದು ಎಂದು ಹೇಳ್ತಾರೆ. ಹಾಗಂತ ಈ ರೆಪ್ಟೈಲ್ ಚಿಕ್ಕದೇನೂ ಅಲ್ಲ. ಬರೋಬ್ಬರಿ 13 ಅಡಿ ಉದ್ದ, 1150 kg ತೂಕವನ್ನ ಕೂಡ ಹೊಂದಿದ್ವು. ಇವುಗಳ ಮೊದಲ ಅವಶೇಷಗಳನ್ನ ರಷ್ಯಾ ಮತ್ತು ಸೆಂಟ್ರಲ್ ಏಷ್ಯಾದಲ್ಲಿ ಕಂಡುಹಿಡಿತಾರೆ. ನಂಬರ್ 4, ಜಿಗಾಂಟೋಪಿಥಿಕಸ್. ಹಾಲಿವುಡ್ ಸಿನಿಮಾಗಳಲ್ಲಿ ಈ ದೈತ್ಯವಾದ ಜೀವಿಯನ್ನ ನೋಡಿರ್ತೀರಿ. ಹಾಗಂತ ಇದು ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ ಅಂತ ಅನ್ಕೋಬೇಡಿ. ಈ ಜೀವಿಗಳು ನಿಜವಾಗ್ಲೂ ನಮ್ಮ ಭೂಮಿಯ ಮೇಲೆ ಜೀವಿಸಿದ್ವು. ಸುಮಾರು 3 ಲಕ್ಷ ವರ್ಷಗಳಿಂದ 20 ಲಕ್ಷ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಕಂಡು ಬರ್ತಾ ಇದ್ವು. ವಿಯೆಟ್ನಾಂ, ಥೈಲ್ಯಾಂಡ್, ಇಂಡೋನೇಷ್ಯಾ ಹಾಗೂ ಭಾರತ ಮತ್ತು ಚೈನಾದ ಕಾಡುಗಳಲ್ಲಿ ಈ ದೈತ್ಯವಾದ ಜೀವಿ ಕಂಡು ಬರ್ತಾ ಇತ್ತು. ಇವುಗಳ ಅವಶೇಷಗಳನ್ನ ಮೊಟ್ಟ ಮೊದಲ ಬಾರಿಗೆ ಚೈನಾದ ಗುಹೆಗಳಲ್ಲಿ ಕಂಡುಹಿಡಿತಾರೆ. ಅದರ ನಂತರ ಥೈಲ್ಯಾಂಡ್, ವಿಯೆಟ್ನಾಂನಂತಹ ದೇಶಗಳಲ್ಲಿ ಇವುಗಳ ಅವಶೇಷಗಳು ಕಾಣಿಸ್ತವೆ. ಈ ಅವಶೇಷಗಳ ಮೇಲೆ ರಿಸರ್ಚ್ ಮಾಡಿದ ವಿಜ್ಞಾನಿಗಳು ಇವು ಸುಮಾರು 1 ರಿಂದ 3 ಲಕ್ಷ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಜೀವಿಸ್ತಾ ಇದ್ವು ಎಂದು ಹೇಳ್ತಾರೆ. ಹಿಮಯುಗದ ಕಾಲದಲ್ಲಿ ಇವು ಸಂಪೂರ್ಣವಾಗಿ ಅಳಿದು ಹೋಗ್ತವೆ. ಆದ್ರೆ ಕೆಲವರ ನಂಬಿಕೆ ಏನಂದ್ರೆ ಬಿಗ್ ಫುಟ್ ಮತ್ತು ಏತಿ ರೂಪದಲ್ಲಿ ಈಗಲೂ ಕೂಡ ಭೂಮಿಯ ಮೇಲೆ ಜೀವಿಸುತ್ತಿವೆ. ಆಗಾಗ ಈ ದೈತ್ಯವಾದ ಜೀವಿಯನ್ನ ಕೆಲವರು ನೋಡಿದೀವಿ ಎಂದು ಹೇಳ್ತಾರೆ. ಇದರಲ್ಲಿ ಎಷ್ಟು ನಿಜ ಇದೆಯೋ ನಮ್ಗೆ ಗೊತ್ತಿಲ್ಲ. ಆದ್ರೆ ವಿಜ್ಞಾನಿಗಳ ರಿಪೋರ್ಟ್ಸ್ ಪ್ರಕಾರ ಜಿಗಾಂಟೋಪಿಥಿಕಸ್ ಹೆಚ್ಚು ಕಡಿಮೆ 3.04 ಮೀಟರ್ ಅಷ್ಟು ಎತ್ತರವಾಗಿ ಬೆಳೀತಾ ಇದ್ವು ಹಾಗೂ 200 ರಿಂದ 300 kg ಅಷ್ಟು ತೂಕವನ್ನ ಕೂಡ ಹೊಂದಿದ್ವು. ಗಿಡ ಮರಗಳ ಜೊತೆಗೆ ಹಣ್ಣು ಹಂಪಲುಗಳನ್ನ ತಿಂದು ಜೀವಿಸ್ತಾ ಇದ್ವು. ನಂಬರ್ 3, ಜಿಕೋಲ್ಯಾಪ್ಟೆರಸ್. ಇದನ್ನ ಸಿ ಸ್ಕಾರ್ಪಿಯನ್ ಎಂದು ಕೂಡ ಕರೀತಾರೆ. ಇವು 410 ರಿಂದ 440 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ವು. ಇದರ ಮೊದಲ ಅವಶೇಷಗಳು 2007ರಲ್ಲಿ ಜರ್ಮನಿಯಲ್ಲಿ ಕಂಡುಹಿಡಿಯಲಾಗಿತ್ತು. ರಿಸರ್ಚ್ ನಲ್ಲಿ ತಿಳಿದು ಬಂದಿದ್ದು ಏನಂದ್ರೆ ಈಗ ಕಂಡುಬರುವ ಚೇಳಿನ ಸೈಜ್ ಗಿಂತ ಇವು ತುಂಬಾನೇ ದೊಡ್ಡದಾಗಿದ್ವು. ಹೆಚ್ಚು ಕಡಿಮೆ 2.04 ರಿಂದ 2.07 ಮೀಟರ್ ಅಷ್ಟು ಉದ್ದವಾಗಿ ಬೆಳೀತಾ ಇದ್ವು. ಇದರಿಂದಾನೇ ಇವುಗಳನ್ನ ಈಗಿನವರೆಗೂ ಭೂಮಿಯ ಮೇಲೆ ಜೀವಿಸಿದ್ದ ಅತ್ಯಂತ ವಿಶಾಲವಾದ ಚೇಳು ಎಂದು ಹೇಳಲಾಗುತ್ತೆ. ಸಾಮಾನ್ಯವಾಗಿ ನದಿ ಹಾಗೂ ಕೆರೆಯ ಜೊತೆಗೆ ಸಮುದ್ರದಲ್ಲಿ ಕೂಡ ಜೀವಿಸಬಲ್ಲ ಈ ಚೇಳು ಮೀನುಗಳನ್ನ ಹಾಗೂ ಇತರೆ ಚಿಕ್ಕ ಪುಟ್ಟ ಸಮುದ್ರದ ಜೀವಿಗಳನ್ನ ಬೇಟೆಯಾಡಿ ತಿಂತಾ ಇದ್ವು. ನಂಬರ್ 2, ಸ್ಮೈಲೋಡಾನ್. ನಾರ್ತ್ ಹಾಗೂ ಸೌತ್ ಅಮೆರಿಕಾದ ಒಂದು ದೊಡ್ಡ ಭೂಭಾಗದಲ್ಲಿ ಹೆಚ್ಚು ಕಡಿಮೆ 10,000 ವರ್ಷಗಳಿಂದ 5 ಲಕ್ಷ ವರ್ಷಗಳ ಹಿಂದೆ ಈ ಸ್ಮೈಲೋಡಾನ್ ಅನ್ನುವ ಜೀವಿ ಜೀವಿಸ್ತಾ ಇದ್ವು. 1869ರಲ್ಲಿ ಇದರ ಮೊಟ್ಟ ಮೊದಲ ಅವಶೇಷ ಕಂಡು ಬಂದಿದೆ. ಈ ಜೀವಿ 6 ಅಡಿ ಉದ್ದ, 3 ಅಡಿ ಎತ್ತರ ಬೆಳೀತಾ ಇದ್ವು ಹಾಗೂ 160 ರಿಂದ 280 kg ತೂಕವನ್ನ ಹೊಂದಿರ್ತಾ ಇದ್ವು. ಆದ್ರೆ ಈ ಜೀವಿಗಳಲ್ಲಿರುವ ವಿಶೇಷತೆ ಏನಂದ್ರೆ ಇವುಗಳ ಬಲಿಷ್ಠವಾದ ಹಲ್ಲುಗಳು. ಹೌದು, ಇದರ ಹಲ್ಲುಗಳು 1 ಅಡಿ ಉದ್ದವಾಗಿ ಬೆಳೀತಾ ಇದ್ವು. ಈ ರಾಕ್ಷಸ ಹಲ್ಲುಗಳಿಂದ ಇದಕ್ಕಿಂತ ದೊಡ್ಡ ಗಾತ್ರದ ಪ್ರಾಣಿಗಳನ್ನ ಕೂಡ ಇದು ತುಂಬಾನೇ ಸುಲಭವಾಗಿ ಬೇಟೆಯಾಡ್ತಾ ಇದ್ವು. ಈ ಸ್ಮೈಲೋಡಾನ್ ನೋಡುವುದಕ್ಕೆ ಈಗಿನ ಹುಲಿಗಳಿಗೆ ತುಂಬಾನೇ ಹೋಲುತ್ತೆ. ಆದ್ರೆ ವಿಜ್ಞಾನಿಗಳ ಪ್ರಕಾರ ಇವು ಚೀತಾ ಮತ್ತು ಸಿಂಹಗಳ ಪೂರ್ವಿಕ ಎಂದು ಹೇಳ್ತಾರೆ. ಇವು ಎಕ್ಸ್ಟಿಂಕ್ಟ್ ಆಗೋದಕ್ಕೆ ಮುಖ್ಯ ಕಾರಣ ವಾತಾವರಣದಲ್ಲಿ ಬಂದ ಬದಲಾವಣೆಗಳು ಮತ್ತು ಆಗಿನ ಆದಿಮಾನವರು ಇವುಗಳನ್ನ ಹೆಚ್ಚಾಗಿ ಬೇಟೆಯಾಡ್ತಾ ಇದ್ದ ಕಾರಣ ಇವು 10,000 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಅಳಿದು ಹೋಗಿವೆ. ನಂಬರ್ 1, ಡೈನೋಥೀರಿಯಂ. ಈಗ ಆನೆಗಳ ಒಂದು ಪುರಾತನವಾದ ಪ್ರಜಾತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ಡೈನೋಥೀರಿಯಂ ಹೆಸರಲ್ಲಿ ವಿಜ್ಞಾನಿಗಳು ಗುರುತಿಸ್ತಾರೆ. ಇವು ಹೆಚ್ಚಾಗಿ ಯುರೋಪ್ ನಲ್ಲಿ ಕಂಡು ಬರ್ತಾ ಇದ್ವು. ಆದ್ರೆ ನಿಧಾನವಾಗಿ ಇವುಗಳ ಸಂಖ್ಯೆ ಆಫ್ರಿಕಾ ಮತ್ತು ಏಷ್ಯಾದ ಜೊತೆಗೆ ಇಡೀ ಪ್ರಪಂಚದಾದ್ಯಂತ ವಿಸ್ತರಿಸ್ತಾ ಹೋಗುತ್ತೆ. ಸುಮಾರು 10,000 ವರ್ಷಗಳಿಂದ 1 ಕೋಟಿ ವರ್ಷಗಳ ಹಿಂದೆ ಇವು ಭೂಮಿಯ ಮೇಲೆ ಜೀವಿಸ್ತಾ ಇದ್ವು. ಹೆಚ್ಚು ಕಡಿಮೆ ಇವುಗಳ ಎತ್ತರ 3.05 ರಿಂದ 3.09 ಮೀಟರ್ ಆಗಿತ್ತು ಹಾಗೂ 8 ರಿಂದ 12 ಟನ್ ಅಷ್ಟು ತೂಕವನ್ನ ಹೊಂದಿದ್ವು. ಇವುಗಳ ದಂತಗಳು ಕೂಡ ಈಗಿನ ಆನೆಗಳಿಗಿಂತ ತುಂಬಾನೇ ವಿಭಿನ್ನವಾಗಿದ್ವು. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.